ನನ್ನನ್ನ ಬೆಂಗಳೂರು ಜೈಲಿಂದ ಸ್ಥಳಾಂತರ ಮಾಡಬೇಡಿ ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದಾನೆ. ತಂದೆಗೆ ಕ್ಯಾನ್ಸರ್ ಇದೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಹಾಗಾಗಿ ಬೇರೆ ಕಡೆ ನೀವು ಶಿಫ್ಟ್ ಮಾಡಿದ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಜೈಲರ್ ಕಾನೂನು ಪ್ರಕ್ರಿಯೆ ಮಾಡ್ತಾರೆ ಬಿಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಡ್ಜ್ ಹೇಳಿದ್ದಾರೆ. ಪ್ರದೋಷ್ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 4 ಜನ ಆರಂಭದಲ್ಲಿ ಸರೆಂಡರ್ ಆಗ್ತಾರಲ್ಲ, ಹಾಗೆ ಸರೆಂಡರ್ ಆದಂಥವರಿಗೆ ಪ್ರಕರಣದ 14ನೇ ಆರೋಪಿ ಹಾಗೆ ಸರೆಂಡರ್ ಆದಂಥವರಿಗೆ ಹಣಕಾಸಿನ ವ್ಯವಸ್ಥೆಯನ್ನ ದರ್ಶನ್ ಸೂಚನೆಯ ಮೇರೆಗೆ ಮಾಡಿದಂಥ ಆರೋಪ ಈ ಪ್ರದೋಷ್ನ ಮೇಲಿರೋದು. ಹೀಗಾಗಿ ಪ್ರದೋಷ್ನ ಸದ್ಯ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಳಗಾವಿ ಜೈಲಿಗೆ ದಯವಿಟ್ಟು ನನ್ನನ್ನ ಶಿಫ್ಟ್ ಮಾಡಬೇಡಿ, ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ, ಅವರು ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ, ಹಾಗಾಗಿ ಅವರನ್ನ ನೋಡೋದಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಹೀಗಾಗಿ ಯಾವುದೇ ಕಾರಣಕ್ಕೂ ನನ್ನನ್ನ ದೂರದ ಬೆಳಗಾವಿಯ ಜೈಲಿಗೆ ಶಿಫ್ಟ್ ಮಾಡಬೇಡಿ, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ನನಗಿರೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಜೈಲರ್ ಕಾನೂನು ಪ್ರಕ್ರಿಯೆ ಮಾಡ್ತಾರೆ ಬಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಅಕ್ಷರಶಃ ದಿಕ್ಕಾಪಾಲಾಗಿದ್ದಾರೆ. ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನಟ ದರ್ಶನ್ ಪ್ರಕರಣದ 2ನೇ ಆರೋಪಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆ ಶಿಫ್ಟಿಂಗ್ ಪ್ರಕ್ರಿಯೆ ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬಹುದು ಅಥವಾ ನಾಳೆ ಆಗಬಹುದು. ಅದಕ್ಕೆ ತಕ್ಕಂತಹ ಕಾನೂನು ಪ್ರಕ್ರಿಯೆಯಲ್ಲಿ ಸದ್ಯ ಪೊಲೀಸರು ಬ್ಯುಸಿಯಾಗಿದ್ದಾರೆ. ಇನ್ನು ಪವನ್ ಪ್ರಕರಣದ 3ನೇ ಆರೋಪಿ ಆತನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕೇವಲ ಪವನ್ ಮಾತ್ರ ಅಲ್ಲ, ರಾಘವೇಂದ್ರ ಈ ಪ್ರಕರಣದ 4ನೇ ಆರೋಪಿ, ಚಿತ್ರದುರ್ಗದ ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ, ಆತನ ಜೊತೆಗೆ ನಂದೀಶ್, ಮಂಡ್ಯ ಮೂಲದ ನಂದೀಶ್, ಆತನನ್ನು ಕೂಡ ಮೈಸೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್, ಚಿತ್ರದುರ್ಗ ಮೂಲದವನು, ಆತನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಧನ್ರಾಜ್, ಈತನನ್ನ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸದ್ಯ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಧನ್ರಾಜ್ನನ್ನ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಜೊತೆಗೆ ಸ್ಟೋನಿ ಬ್ರೋಕ್ ರೆಸ್ಟೋಬಾರ್ನ ಓನರ್ ಕೂಡ ಆಗಿರುವಂತಹ, ಆ ಪಟ್ಟಣಗೆರೆಯ ಶೆಡ್ನ ಮಾಲೀಕನಾಗಿರುವಂತಹ ವಿನಯ್ನನ್ನ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ವಿನಯ್ನನ್ನ ವಿಜಯಪುರದ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ನಾಗರಾಜ್, ದರ್ಶನ್ನ ಮ್ಯಾನೇಜರ್, ಆ ಫೋಟೋದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ವ್ಯಕ್ತಿ ದರ್ಶನ್ ಜೊತೆಗೆ, ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್, ನಾಗ, ಕುಳ್ಳಾಸಿನ ಅವ್ರ ಜೊತೆಗೆ ಕೂತಿರುವಂತಹ ವ್ಯಕ್ತಿ, ಆತನನ್ನ ಕಲಬುರಗಿಯ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಯಾರ್ಯಾರನ್ನ ಎಲ್ಲೆಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಲಕ್ಷ್ಮಣ್, ದರ್ಶನ್ನ ಕಾರು ಚಾಲಕ, ಈ ಪ್ರಕರಣದಲ್ಲಿ ಆರೋಪಿ, ಆತನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಹಾಗೆ ಪ್ರದೋಷ್, ಈತನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆದ್ರೆ ತಂದೆಗೆ ಕ್ಯಾನ್ಸರ್ ಇರುವಂತಹ ಕಾರಣಕ್ಕಾಗಿ ದಯವಿಟ್ಟು ನನ್ನನ್ನ ಶಿಫ್ಟ್ ಮಾಡಬೇಡಿ, ಪರಪ್ಪನ ಅಗ್ರಹಾರದಲ್ಲೇ ಇರಿಸಿ ಅನ್ನುವಂತಹ ಮನವಿಯನ್ನ ಪ್ರದೋಷ್ ಮಾಡ್ಕೊಂಡಿದ್ರು. ಬಟ್ ಜೈಲರ್ ಏನು ಕಾನೂನಾತ್ಮಕ ಪ್ರಕ್ರಿಯೆಯನ್ನ ಮಾಡ್ತಾರೆ ಬಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಇನ್ನು ಪ್ರಕರಣದ ಇತರೆ ಆರೋಪಿಗಳು ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಲಿದ್ದಾರೆ. ಹಾಗೆಯೇ ಅನುಕುಮಾರ್, ಈತ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಲಿದ್ದಾನೆ. ಮತ್ತೋರ್ವ ಆರೋಪಿಯಾಗಿರುವಂತಹ ದೀಪಕ್, ಈತ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರಲಿದ್ದಾನೆ. ಒಟ್ಟಾರೆಯಾಗಿ ಪ್ರಕರಣದ ಎಲ್ಲ ಆರೋಪಿಗಳು ಅಕ್ಷರಶಃ ದಿಕ್ಕಾಪಾಲಾಗಿ ಬೇರೆ ಬೇರೆ ಕೇಂದ್ರ ಕಾರಾಗೃಹಗಳಲ್ಲಿ ಇನ್ನು ಮುಂದೆ ತಮ್ಮ ವಿಚಾರಣಾಧೀನ ಕೈದಿಯಾಗಿ ದಿನಗಳನ್ನ ಕಳೆಯಲಿದ್ದಾರೆ.